ನಮಸ್ಕಾರ ಫ್ರೆಂಡ್ಸ್. ಸೊ ನಾನು ಬಂದ್ಬಿಟ್ಟು ಒಂದು ಬೈಕ್ ಅವೇರ್ನೆಸ್ ಬಗ್ಗೆ ಆದರೆ ಒಂದು ವಿಡಿಯೋ ಆದರೆ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋನ ಆದರೆ ನೋಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಏನಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಮಕ್ಕಳಿಗೆಲ್ಲ ಟೂ ವೀಲರ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ 18 ವಯಸ್ಸಾದ್ರೆ ತುಂಬಿರಲ್ಲ. ಸೊ 15ನೇ 14ನೇ ವರ್ಷದಲ್ಲಾದ್ರೆ ಅವ್ರಿಗೆ ಟೂ ವೀಲರ್ ಆದ್ರೆ ಕೊಟ್ಟು ಬಿಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಯಾವುದೇ ರೀತಿ ಆದ್ರೆ ಅವೇರ್ನೆಸ್ ಇಲ್ಲ. ಯಾವ ರೀತಿ ಆದ್ರೆ ನಾವು ರೋಡಲ್ಲಿ ಟ್ರಾವೆಲ್ ಮಾಡಬೇಕು, ರೈಡ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಯಾವುದೇ ರೀತಿ ಅವೇರ್ನೆಸ್ ಇಲ್ಲ. ಸೊ ಯಾವ ಯಾರಾದ್ರೂ ಅವ್ರ ಕೈಯಲ್ಲಾದ್ರೆ ಬೈಕ್ ಕೊಡ್ಬೇಕು ಅಂದ್ರೆ ಸೊ ದಯವಿಟ್ಟು ಅವ್ರಿಗೆ ಪ್ರಾಕ್ಟಿಕಲಿ ಯಾವ ರೀತಿ ಆದ್ರೆ ನಾವು ಡ್ರೈವ್ ಮಾಡಬೇಕು ರೋಡ್ ಮೇಲೆ. ಸೊ ಎಲ್ಲಿ ಸೊ ಅದರಿಂದ ಮಕ್ಳಿಗೆ ಏನಾಗ್ತಾ ಇದೆ, ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ನನ್ನ ಹತ್ರ ಟೂ ವೀಲರ್ ಇದೆ, ನಾನು ಹೆಂಗ್ ಬೇಕಾದ್ರೂ ಓಡಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಮಕ್ಕಳು ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಕೊಡುವುದಕ್ಕಿಂತ ಮುಂಚೆ ಅವರಿಗೆ ಎಲ್ಲಿ ರಿಸ್ಟ್ರಿಕ್ಷನ್ ಇದೆ, ಯಾವ ರೀತಿ ಆದ್ರೆ ನಾವು ಡ್ರೈವ್ ಮಾಡಬೇಕು, ಪ್ರತಿಯೊಂದನ್ನ ಇನ್ಸ್ಟ್ರಕ್ಷನ್ ನೀವು ಕೊಡ್ಬೇಕು ಮಕ್ಕಳ ಕೈಯಲ್ಲಿ ಟೂ ವೀಲರ್ ಕೊಡೋಕ್ಕಿಂತ ಮುಂಚೆನೆ. ಸೊ ಯಾವ ರೀತಿಯಪ್ಪ ಅಂದ್ರೆ, ಸೊ ಎಲ್ಲಿ ಯೂ ಟರ್ನ್ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ನಾವು ಓವರ್ಟೇಕ್ ಆದ್ರೂ ಮಾಡ್ಬೇಕು. ಸೊ ನಾವು ಅಪ್ ಹಚ್ಬೇಕಾದ್ರೆ ಯಾವ ಸ್ಪೀಡ್ ಅಲ್ಲಿ ಆದ್ರೆ ಮೂವ್ಮೆಂಟ್ ಇರ್ಬೇಕು. ಇನ್ನೊಂದ್ ಏನಪ್ಪಾ ಅಂದ್ರೆ, ಅವರು ರ್ಯಾಶ್ ಆಗಿ ಗಲ್ಲಿಗಳಲ್ಲಿ, ಮೇನ್ ರೋಡ್ ಅಲ್ಲಿ, ಟ್ರಾಫಿಕ್ ಅಲ್ಲಿ ಆದ್ರೆ ರ್ಯಾಶ್ ಆಗಿ ಒಂಥರ ಹಾವ್ ತರ ನುಗ್ಕೊಂಡು ಹೋಗೋ ತರ ಡ್ರೈವ್ ಮಾಡ್ತಾ ಇದಾರೆ. ನಾನು ತುಂಬಾ ಜನ ಇನ್ಸಿಡೆಂಟ್ ನೋಡ್ತಾ ಇದ್ದೀನಿ ರೋಡ್ ಮೇಲೆ. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ನೋಡ್ದೆ, ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಾದ್ರೆ ಶೇರ್ ಮಾಡ್ತಾ ಇದೀನಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಟೂ ವೀಲರ್ನಾದ್ರೆ ಕೊಡೋಕ್ ಹೋಗ್ಬೇಡಿ. ಸೊ 18 ವಯಸ್ಸು ತುಂಬಾದ್ಮೇಲೆ ನೀವು ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡಿ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ನೀವು ಮಕ್ಕಳ ಕೈಯಲ್ಲಾದ್ರೆ ಟೂ ವೀಲರ್ ಆದ್ರೆ ಕೊಡಿ. ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ನಾಲೆಜ್ ಆದ್ರೆ ಸಿಗುತ್ತೆ. ಅದಾದ್ಮೇಲೆ ಅವರು ಡ್ರೈವ್ ಮಾಡೋಕೆ ರೋಡ್ ಮೇಲೆ ಈಸಿ ಆಗುತ್ತೆ. ಸೊ ಅವ್ರಿಗೆ ಯಾವುದೇ ರೀತಿ ನಾಲೆಜ್ ಇಲ್ಲ ಅಂದ್ರೆ ಅವ್ರು ರೋಡ್ ಮೇಲೆ ಓಡ್ಸೋಕೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಮಕ್ಕಳಿಗೆ ತುಂಬಾ ಪ್ರೆಷರ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ರೂನು ಅವ್ರಿಗೆ ಕರೆಕ್ಟ್ ಆಗಿ ಪ್ರಾಪರ್ ವೇನಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಟೂ ವೀಲರ್ ಆದ್ರೆ ತಕೊಂಡ್ ಕೊಡಿ. ಸೊ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಇಲ್ಲಿ ನಾವು ಈ ತಪ್ಪನ್ನ ಮಾಡಬಾರ್ದು. ಸೊ ಇಲ್ಲಿ ನಾವು ಸ್ಪೀಡ್ ಆಗಿ ಹೋಗ್ಬಾರ್ದು. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋ ಸ್ಥಳ, ಸ್ಕೂಲು ಸ್ಕೂಲ್ ಪ್ಲೇಸ್ ಇರೋ ಜಾಗ ಇದು. ಸೊ ಪ್ರತಿಯೊಂದನ್ನು ಅವ್ರಿಗೆ ಅರಿವು ಮೂಡಿಸಿದ್ರೆ ಮಾತ್ರ ನೀವು ಈ ಟೂ ವೀಲರ್ನಾದ್ರೆ ಅವ್ರ ಕೈಯಲ್ಲಾದ್ರೆ ಕೊಡಿ. ಸೊ ಅದರಿಂದ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ. ಸೊ ಬೇರೆಯವರಿಗೆ ತೊಂದರೆ ಆಗದೆ ಇರೋ ತರ ಒಂದು ನಾವು ಮುಂದೆನೆ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಟೂ ವೀಲರ್ ಕೊಟ್ರೆ ಸೊ ಅವರು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾರೆ.